ಈ ಗ್ಯಾರಂಟಿ ಯೋಜನೆಗಳು ಒಂದು ರೀತಿ ರಾಜ್ಯ ಸರ್ಕಾರವನ್ನ ಮಕಾಡೆ ಮಲಗಿಸ್ಬಿಟ್ಟಿದೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಟ್ ಇವರು ಬಜೆಟ್ ಅಲ್ಲಿ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ರು, ದುಡ್ಡೆಲ್ಲವನ್ನು ಎಲ್ಲದಕ್ಕೂ ಮೀಸಲಿಟ್ಟಿದ್ರು. ಬಟ್ ಬಜೆಟ್ ಈ ಯೋಜನೆಗಳಿಗೆ ದುಡ್ಡು ಕೊಡಕ್ಕಾಗ್ತಾ ಇಲ್ಲ. ಶಾಸಕರಿಗೆ ಅನುದಾನ ಇಲ್ಲ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ನೀವು ಯಾವ ಪಕ್ಷದ ಶಾಸಕರನ್ನಾದರೂ ಕೇಳಿ, ನಮ್ಮ ಕ್ಷೇತ್ರಕ್ಕೆ ದುಡ್ಡೇ ಕೊಟ್ಟಿಲ್ಲ ಅಂತಾರೆ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಅನ್ನಭಾಗ್ಯ ಹಣ ಇಲ್ಲ, ಪಿಂಚಣಿ ಹಣ ಇಲ್ಲ. ಈಗ ಡೇಟಾ ಆಪರೇಟರ್ಗಳಿಗೆ ಕೂಡ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ವಂತೆ. ರಾಜ್ಯಾದ್ಯಂತ ಒಟ್ಟು 945 ಡೇಟಾ ಆಪರೇಟರ್ಸ್ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಂಬಳ ಕೊಡಿ ಪ್ಲೀಸ್ ಅಂತ ಇದ್ದಾರೆ. ಈ ಡೇಟಾ ಆಪರೇಟರ್ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಏನು ಕಂಪ್ಯೂಟರ್ ಆಪರೇಟರ್, ಡಾಟಾ ಆಪರೇಟರ್ ಇದ್ದಾರೆ. ರಾಜ್ಯಾದ್ಯಂತ ಒಟ್ಟು 970 ಜನ ಕೆಲಸ ನಿರ್ವಹಿಸ್ತಾ ಇದ್ದು, ಅವರಿಗೆ ಏನಂದರೆ ಕಳೆದ 6 ತಿಂಗಳಿಂದ, ಅಂದರೆ ಈಗಾಗಲೇ 5 ತಿಂಗಳ ಸಂಬಳ ಕೊಟ್ಟಿಲ್ಲ, ಈಗ 6ನೇ ತಿಂಗಳಿದೆ. 6 ತಿಂಗಳಿಂದಲೂ ಕೂಡ ಅವರಿಗೆ ನಯಾ ಪೈಸೆ ಸಂಬಳವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಹೀಗಾಗಿ ಏನಂತಂದರೆ ಸರ್ಕಾರದ ಈ ಒಂದು ನಡೆ ವಿರುದ್ಧ ಏನಂದರೆ ಕಂಪ್ಯೂಟರ್ ಆಪರೇಟರ್ಗಳು ಏನು ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಇವರೆಲ್ಲರೂ ಕೂಡ ಏನಂದರೆ CMS ಕಂಪ್ನಿ ಆ ಒಂದು ಕಂಪ್ನಿಯ ಮುಖಾಂತರ ಏನಂದರೆ ಗುತ್ತಿಗೆ ಆಧಾರದ ಮೇಲೆ ಅವರು ನೇಮಕವಾಗಿದ್ದು, ಸದ್ಯ ಏನಂದರೆ ರಾಜ್ಯ ಸರ್ಕಾರ CMS ಕಂಪ್ನಿಗೆ 1 ವರ್ಷದಿಂದ ಯಾವುದೇ ರೀತಿಯಾದಂತಹ ವೇತನ ಹಾಕಿಲ್ಲ. ನಮಗೆ 6 ಮಂತಿಂದ ಸ್ಯಾಲ್ರಿ ಬಂದಿಲ್ಲ. 5 ತಿಂಗಳು ಮುಗಿತು, 6 ಮಂತ್ ಸ್ಟಾರ್ಟು. ಈ ಡಿಪಾರ್ಟ್ಮೆಂಟಿಂದ ಕಂಪ್ನಿ ಬಂದಿಲ್ಲ, ಅವರು ನಮಗೆ ಕಂಪ್ನಿಯವ್ರು ನಮಗೆ ಪೇ ಮಾಡಿಲ್ಲ. CMS ಕಂಪ್ನಿ ಅಂತ ಕಾಂಟ್ರಾಕ್ಟ್ ತೊಗೊಂಡ್ರು ಕಂಪ್ನಿ CMS, ಅವ್ರು ನಮಗೆ ಇನ್ನೂ ಪೇ ಮಾಡಿಲ್ಲ 5 ತಿಂಗಳಿಂದ ಸ್ಯಾಲ್ರಿ. ಅವ್ರಿಗೆ ಗೌರ್ಮೆಂಟ್ ಕೊಟ್ಟಿಲ್ಲ, ಅವ್ರು ನಮಗೆ ಕೊಟ್ಟಿಲ್ಲ ಅಷ್ಟೇ. ಈಗ ಮೇಲಿನ ಅಧಿಕಾರಿಗಳಿಗೆ ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಸ್ಯಾಲ್ರಿ ಸಂಬಂಧ? ಡೇಟ್ ಹೇಳ್ತದೆ, ಟೈಮ್ ಹೇಳ್ತದೆ ಸರ್. ಈ ವೀಕ್ ಮಾಡ್ತೀವಿ, ನೆಕ್ಸ್ಟ್ ಮಂತ್ ಮಾಡ್ತೀವಿ. ನಾವು ಆಪ್ರೇಟರ್ ಅಂತ ಇಲ್ಲ, ಇಂಜಿನಿಯರ್ ಕೂಡ, ಇಂಜಿನಿಯರ್ಸ್ ಆದರೂ ಅವ್ರಿಗೂ ಸ್ಯಾಲ್ರಿ ಆಗಿಲ್ಲ ಸರ್. 6 ತಿಂಗಳಾಯಿತು. ಅವರು ಕೂಡ ಪೆಂಡಿಂಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಈ ಫೆಬ್ರವರಿ ಎಂಡಲ್ಲಿ ಮಾಡ್ತೀವಿ, ಜನವರಿ ಎಂಡಲ್ಲಿ ಮಾಡ್ತೀವಿ. ಮೊನ್ನೆ ಹೋದಾಗ ಆಶ್ವಾಸನೆ ಕೊಟ್ಟಿದ್ದಾರೆ, ಈ ಫೆಬ್ರವರಿ ಮಂತಲ್ಲಿ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ.